ಸುದ್ದಿಗೋಣ. ರಾಕೇಶ್ ಸಿಂಗಿಗೆ ಬಿಡಿಎ ಜವಾಬ್ದಾರಿ ಕೊಟ್ಟಿದ್ದಕ್ಕೆ ಸಾಕಷ್ಟು ಜನ ಕಾಂಗ್ರೆಸ್ನ ಶಾಸಕರು ಬೇಸರಗೊಂಡಿದ್ದಾರೆ. ಬೆಂಗಳೂರು ನಗರದ ಕಾಂಗ್ರೆಸ್ ಶಾಸಕರು ಬೇಸರಗೊಂಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಡಿಕೆ ಶಿವಕುಮಾರ್ ನಡೆಗೆ ಬೆಂಗಳೂರಿನ ಶಾಸಕರು ಕೆಲವರು ಅಸಮಾಧಾನಗೊಂಡಿದ್ದಾರೆ ಅಂತ. ಡಿಕೆ ಶಿವಕುಮಾರ್ ನಡೆ ಏನಿತ್ತು ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಡಿಕೆ ಶಿವಕುಮಾರ್ ಅವರ ನಡೆಗೆ ಬೇಸರವನ್ನ ವ್ಯಕ್ತಪಡಿಸಲಿಕ್ಕೆ ಮುಂದಾಗಿದ್ದಾರೆ. ಡಿಕೆ ಶಿವಕುಮಾರ್ ನಡೆ ಅಂದ್ರೆ ಬಿಡಿಎಗೆ ಬೇರೆ ಅಂದ್ರೆ ಶಾಸಕರನ್ನ ಅಧ್ಯಕ್ಷರನ್ನಾಗಿ ಮಾಡಲಾಗ್ತಾ ಇತ್ತು ಈ ಹಿಂದೆ. ಆದ್ರೆ ಈಗ ಒಬ್ರು IAS ಅಧಿಕಾರಿಯನ್ನ ಅಧ್ಯಕ್ಷರನ್ನಾಗಿ ಮಾಡಲಾಗಿದೆ. ಬಿಡಿಎ ಜೊತೆಗೆ ಇನ್ನೂ 10 ಒಂದು ಮಂಡಳಿಗಳಿಗೆ ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಲಾಗಿರುವಂಥದ್ದು. ಸೊ ಹೀಗಾಗಿನೇ ಶಾಸಕರು ಕೆಲವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಬಿಕಾಸ್ ಮಂತ್ರಿ ಸ್ಥಾನನೂ ಸಿಗ್ಲಿಲ್ಲ, ಅಟ್ಲೀಸ್ಟ್ ಪ್ರಮುಖವಾದಂತ ಒಂದು ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಸಿಗುತ್ತೆ ಅನ್ನುವಂತ ಲೆಕ್ಕಾಚಾರದಲ್ಲಿದ್ರು, ಅದು ಸಿಗ್ತಾ ಇಲ್ಲ. DKಶಿ ನಿರ್ಧಾರದ ಬಗ್ಗೆ ಸಿಎಂ ಜೊತೆ ಚರ್ಚೆಗೆ ತಯಾರಿಯನ್ನ ಮಾಡ್ಕೊಂಡಿದ್ದಾರಂತೆ. ಯಾರೆಲ್ಲ ಶಾಸಕರು ಯಾವ ರೀತಿಯ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಅನ್ನುವಂಥದ್ದನ್ನು ಕೂಡ ನಿಮ್ಗೆ ಹೇಳ್ತಾ ಹೋಗ್ತೀವಿ. ಬಿಕಾಸ್ ಬಿಡಿಎ ಅನ್ನುವಂಥದ್ದು ಒಂದು ಪ್ರಮುಖ ನಿಗಮ ಮಂಡಳಿ ಆಗಿರುವಂಥದ್ದು. ಅದಕ್ಕೋಸ್ಕರ ಬೆಂಗಳೂರಿನ ಶಾಸಕರು ಯಾವಾಗ್ಲೂ ಕೂಡ ಪೈಪೋಟಿಯನ್ನ ಮಾಡ್ತಾ ಇರ್ತಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಚಿದಾನ್ ಪಟೇಲ್, ಸಾಕಷ್ಟು ಜನ ಶಾಸಕರು ಕಣ್ಣಿಟ್ಟಿದ್ರು ಬಿಡಿಎ ಜವಾಬ್ದಾರಿನಾದ್ರೂ ಸಿಗುತ್ತೆ, ಅಧ್ಯಕ್ಷ ಸ್ಥಾನ ಸಿಗುತ್ತೆ, ಮಂತ್ರಿ ಸ್ಥಾನ ಸಿಗದಿರುವಂತ ಟೈಮ್ ನಲ್ಲಿ ಅಂತ. ಅವ್ರಿಗೆ ಯಾವ ರೀತಿಯಾಗಿ ನಿರಾಸೆ ಆಗ್ತಾ ಇದೆ? ಡಿಕೆ ಶಿವಕುಮಾರ್ ಅವರ ನಡೆಯಿಂದ ಸಿಎಂಗೆ ಯಾವ ರೀತಿಯಾಗಿ ಕಂಪ್ಲೇಂಟ್ ಅನ್ನ ಕೊಡ್ಲಿಕ್ಕೆ ಮುಂದಾಗಿದ್ದಾರೆ? ಡಿಕೆ ಶಿವಕುಮಾರ್ ಒಬ್ಬರೇ ಇದರಲ್ಲಿ ಪರಮಾಧಿಕಾರಿ ಬಿಟ್ಟು ಅವ್ರ ನಿರ್ಧಾರವನ್ನ ಕೈಗೊಳ್ಳಿಕ್ಕೆ ಆಗೋದಿಲ್ಲ. ಸಿದ್ದರಾಮಯ್ಯನವರ ಒಪ್ಪಿಗೆಯನ್ನ ಪಡ್ಕೊಂಡೇ ಈ ನಿರ್ಧಾರವನ್ನ ಮಾಡಿರ್ತಾರೆ. ಪೃಥ್ವಿ, ಬಿಡಿಎ ಅನ್ನೋದು ಅದು ರಾಜಕಾರಣಿಗಳ ಪಾಲಿಗೆ ಮತ್ತು ಅಧಿಕಾರಿಗಳ ಪಾಲಿಗೆ ಹುಲ್ಲುಗಾವಲು. ಬಿಡಿಎ ಅನ್ನೋದೇ ಭ್ರಷ್ಟಾಚಾರದ ಒಂದು ಕೊಂಪೆ ಅಂತಲೂ ಕೂಡ ಹೇಳಲಾಗ್ತದೆ. ಬಿಡಿಎಲ್ಲಿ ನಡೀತಕ್ಕಂಥ ಅವ್ಯವಹಾರವು ಬಹಳಷ್ಟು ಸುದ್ದಿ ಮತ್ತು ಸದ್ದನ್ನು ಮಾಡಿರುವಂಥದ್ದು. ಆದರೆ ಬಿಡಿಎ ಚೇರ್ಮನ್ ಹುದ್ದೆಗೆ ಬಹಳಷ್ಟು ಲಾಬಿ ನಡೀತಿದೆ. ಈಗಾಗಲೇ ಬಿಡಿಎ ಚೇರ್ಮನ್ ಹುದ್ದೆಗೆ NA ಹ್ಯಾರಿಸ್, M ಕೃಷ್ಣಪ್ಪ ಸೇರಿದಂತೆ ಅನೇಕ ಶಾಸಕರುಗಳು ಲಾಬಿಯನ್ನು ನಡೆಸಿದರು. ಈ ಲಾಬಿಯ ನಡುವೆ ಈಗಾಗಲೇ ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ರಾಕೇಶ್ ಸಿಂಗ್ ACS ಆಗಿರ್ತಕ್ಕಂಥ ರಾಕೇಶ್ ಸಿಂಗ್ ಅವರನ್ನ ಬಿಡಿಎ ಚೇರ್ಮನ್ ಆಗಿ ನೇಮಕಗೊಳಿಸಿರುವಂಥದ್ದು ಇದೀಗ ಬೆಂಗಳೂರಿನ ಶಾಸಕರ ವಲಯದಲ್ಲಿ ಬಹಳಷ್ಟು ಚರ್ಚೆಗೆ ಎಡೆ ಮಾಡಿಕೊಟ್ಟಿರುವಂಥದ್ದು. ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದ ಮೇಲೆ DK ಶಿವಕುಮಾರ್ ಎಲ್ಲ ಒಂದು ಕಡೆ ಏಕಪಕ್ಷೀಯವಾಗಿ ನಡೆದುಕೊಳ್ತಿದ್ದಾರೆ. ಮೊನ್ನೆ ಬಿಡಿಎ ನೇತೃತ್ವದ ಒಳಚರಂಡಿ ವ್ಯವಸ್ಥೆಯನ್ನು ಪರಿಶೀಲನೆ ಸಂದರ್ಭದಲ್ಲೂ ಕೂಡ ಬೆಂಗಳೂರಿನ ಯಾವುದೇ ಶಾಸಕರುಗಳು ಕೂಡ ಸರಿಯಾಗಿ ಮಾಹಿತಿಯನ್ನು ಕೊಟ್ಟಿರಲಿಲ್ಲ ಮತ್ತು ಶಾಸಕರುಗಳ ಜೊತೆಗೆ ಕರ್ಕೊಂಡು ಹೋಗಲಿಲ್ಲ ಅಂತೇಳಿ ಗಂಭೀರ ಒಂದು ಆಪಾದನೆ ಕೂಡ ಕೇಳಿ ಬಂತು. ಇದರ ಬೆನ್ನಲ್ಲೇ ಬಿಡಿಎಗೆ ರಾಕೇಶ್ ಸಿಂಗ್ ಅವರನ್ನ ಚೇರ್ಮನ್ ಮಾಡೋ ಮುಖಾಂತರ DK ಶಿವಕುಮಾರ್ ಎಲ್ಲ ಒಂದು ಕಡೆ ಅಧಿಕಾರಿಗಳ ಮುಖಾಂತರ ಬಿಡಿಎ ನಡೆಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಿರುವಂಥದ್ದು. ಆ ಮುಖಾಂತರ ಶಾಸಕರಿಗೆ ಇರ್ತಕ್ಕಂಥ ಬಿಡಿಎ ಚೇರ್ಮನ್ ಆಗ್ತಕ್ಕಂಥ ಅವಕಾಶವನ್ನು ಕೈತಪ್ಪಿಸುವ ಪರಿಣಾಮವಾಗಿ ಅಧಿಕಾರಿಗಳ ಮುಖಾಂತರ ಬಿಡಿಎ ನಡೆಸಲಿಕ್ಕೆ DK ಶಿವಕುಮಾರ್ ಅವರು ಏನು ಮುಂದಾಗಿದ್ದಾರೆ ಎಂಬುದು ಇದೀಗ ಗಂಭೀರ ಆರೋಪ. ಇದೀಗ ರಾಕೇಶ್ ಸಿಂಗ್ ಅವರನ್ನ ನೇಮಕ ಮಾಡಿದ್ರ ಹಿಂದೆ ಬಹಳಷ್ಟು ಚರ್ಚೆಗೆ ಕೂಡ ಕಾರಣ ಆಗ್ತಿರುವಂಥದ್ದು. ಯಾಕಂತ ಹೇಳಿದ್ರೆ ಬಿಡಿಎ ಅನ್ನೋದು ನಾನು ಮೊದಲೇ ಹೇಳಿದಂತೆ ಅದೊಂದು ಹುಲ್ಲುಗಾವಲಿನ ಸ್ಥಳ ಮತ್ತು ಹುಲ್ಲುಗಾವಲಿನ ಸಂಸ್ಥೆ. DK ಶಿವಕುಮಾರ್ ಅವರು ಮಾತ್ರನೇ ಈ ನಿರ್ಧಾರವನ್ನ ಕೈಗೊಳ್ಳಿಕ್ಕಾಯ್ತಾ? ಸಿದ್ದರಾಮಯ್ಯ ಅವ್ರಿಗೆ ಗೊತ್ತೇ ಇಲ್ವಾ ಹಾಗಾದ್ರೆ? ಇದು ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ DK ಶಿವಕುಮಾರ್ ಅವರ ಸೂಚನೆ ಮೇರೆಗೆ, ಶಿಫಾರಸಿನ ಮೇರೆಗೆ, ಮನವಿ ಮೇರೆಗೆ ಸಿದ್ದರಾಮಯ್ಯ ಈ ಕ್ರಮವನ್ನು ಕೈಗೊಂಡಿದ್ದಾರೆ. ಆದರೆ ಎಲ್ಲ ಒಂದು ಕಡೆ ಇದು DK ಶಿವಕುಮಾರ್ ಒತ್ತಡದ ಕಾರಣಕ್ಕೆ ರಾಕೇಶ್ ಸಿಂಗ್ ಅವರನ್ನ ಬಿಡಿಎ ಅಲ್ಲದೆ ಉಳಿದ 8 ಪ್ರಾಧಿಕಾರ ಕೂಡ ಅವರನ್ನೇ ಅಧ್ಯಕ್ಷನ ಮಾಡಿರುವಂತದ್ದು ಹಲವಾರು ಅನುಮಾನಗಳಿಗೆ ಕಾರಣ. ಹಾಗಾದ್ರೆ ಸಾರಿಗೆ ಇಲಾಖೆಯಲ್ಲೂ ಕೂಡ 4 ನಿಗಮಗಳಿಗೆ ರಾಮಲಿಂಗಾರೆಡ್ಡಿ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಲಾಯಿತು. ರಾಮಲಿಂಗಾರೆಡ್ಡಿ ವಿರುದ್ಧನೂ ಯಾರಾದ್ರೂ ದೂರನ್ನ ಕೊಡ್ಲಿಕ್ಕೆ ಮುಂದಾಗಿದ್ದಾರಾ ಸಿದ್ದರಾಮಯ್ಯನವರ ಬಳಿ? ಪೃಥ್ವಿ, ಸಾರಿಗೆ ವಿಚಾರ ಸಂಬಂಧಪಟ್ಟಾಗೆ ಸಾಮಾನ್ಯವಾಗಿ ಸಾರಿಗೆ ನಿಗಮಗಳಲ್ಲಿ ಏನು ನಿಗಮದ ಅಧ್ಯಕ್ಷರಿಲ್ಲ ಅಂತ ಹೇಳಿದ್ರೆ ನಿಗಮದ ಹೊಸ ಅಧ್ಯಕ್ಷರು ನೇಮಕವಾಗುವವರೆಗೂ ಕೂಡ ಪ್ರೋಟೋಕಾಲ್ ಪ್ರಕಾರ ಯಾರು ಸಾರಿಗೆ ಸಚಿವರು ಇರ್ತಾರೆ ಅವರು ಅಧ್ಯಕ್ಷರಾಗ್ತಾರೆ. ಇದಕ್ಕೂ ಮತ್ತು ಬಿಡಿಎಗೂ ಬೇರೆ ಬೇರೆಯ ಲಿಂಕ್ ಇರ್ತಕ್ಕಂಥದ್ದು. ಬಿಡಿಎಗೆ ಇದೀಗ ಒಂದು ವೇಳೆ ಬಿಡಿಎ ಚೇರ್ಮನ್ ಹುದ್ದೆಯನ್ನು ಕೂಡ ಎಲ್ಲ ಒಂದು ಕಡೆ DK ಶಿವಕುಮಾರ್ ಅವರು ವಹಿಸ್ಕೊಳ್ಬಹುದು. ಆದರೆ ಇಲ್ಲಿ ಅಧಿಕಾರಿಯನ್ನು ನೇಮಿಸಿರುವಂಥದ್ದು ACS ರಾಕೇಶ್ ಸಿಂಗ್ ಅವರು ನೇಮಿಸಿರುವಂಥದ್ದು ಹಲವಾರು ಅನುಮಾನಗಳಿಗೆ ಕಾರಣ ಆಗಿರುವಂಥದ್ದು. ರಾಕೇಶ್ ಸಿಂಗ್ ಅವರು ಯಾವುದೇ ಸರ್ಕಾರ ಇದ್ರೂ ಕೂಡ ಆಯಕಟ್ಟಿನ ಜಾಗದಲ್ಲಿ ಇರ್ತಾರೆ, ಆಯಕಟ್ಟಿನ ಇಲಾಖೆಗಳಲ್ಲೇ ಇರ್ತಾರೆ. ಹಾಗಾಗಿ ರಾಕೇಶ್ ಸಿಂಗ್ ಅವರ ಮೇಲೆ ಕೂಡ ಹಲವಾರು ಅನುಮಾನಗಳು. ಈ ಅನುಮಾನಗಳ ನಡುವೆ ಕೂಡ ಬಿಡಿಎ ಅನ್ನೋದು ಅದು ಭ್ರಷ್ಟಾಚಾರದ ಕೊಂಪೆ ಅಂತ ಕೇಳಿ ಬರ್ತಿರುವ ಸಂದರ್ಭದಲ್ಲಿ ಮತ್ತು ಬಿಡಿಎ ಅನ್ನೋದು ಹುಲ್ಲುಗಾವಲು ಅನ್ನೋ ಮಾತು ಕೇಳಿ ಬರ್ತಿರುವಂತದ್ದು ಮತ್ತು ಬಿಡಿಎಯಿಂದ 100 ಕೋಟಿ ಕಿಕ್ ಬ್ಯಾಕ್ ಸಿಗುತ್ತೆ ಎಂಬ ಮಾತು ಕೇಳಿ ಬರ್ತಿರುವ ಸಂದರ್ಭದಲ್ಲಿ ರಾಕೇಶ್ ಸಿಂಗ್ ಅಂತ ಅಧಿಕಾರಿಯನ್ನ DK ಶಿವಕುಮಾರ್ ನೇಮಿಸಿಕೊಂಡಿರುವುದು ಕೂಡ ಹಲವಾರು ಅನುಮಾನಗಳಿಗೆ ಕಾರಣ ಆಗಿರುವಂತದ್ದು. ಇದೇ ಕಾರಣಕ್ಕಾಗಿ ಬಿಡಿಎ ಚೇರ್ಮನ್ ಹುದ್ದೆಗೆ ಲಾಬಿ ನಡೆಸುತ್ತಿರುವಂತಹ
ಬೆಂಗಳೂರಿನ ಅನೇಕ ಶಾಸಕರುಗಳಿಗೆ ಇದೆಲ್ಲ ಒಂದ್ ಕಡೆ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿರುವಂತ. ಹಾಗಾಗಿ ಬಿಡಿಎ ಚೇರ್ಮನ್ ಅನ್ನ ಕೂಡಲೇ ಬೆಂಗಳೂರಿನ ಯಾರಾದ್ರೂ ಹಿರಿಯ ಶಾಸಕರಿಗೆ ವಹಿಸಬೇಕು ಮತ್ತು ಹಿರಿಯ ಶಾಸಕರನ್ನ ನೇಮಕ ಮಾಡ್ಬೇಕಂತ ಹೇಳಿ ಮುಖ್ಯಮಂತ್ರಿಗಳಿಗೆ ಸದ್ಯದಲ್ಲಿ ಅನೇಕ ಶಾಸಕರುಗಳು ಮನವಿಯನ್ನ ಮಾಡಿಕೊಳ್ಳಿದ್ದಾರೆ. ಪೃಥ್ವಿ. ಓಕೆ, ಧನ್ಯವಾದ ಚಂದನ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗೋಸ್ಕರ. ಜಗ್ಗು ಕೂಡ ಶಾಸಕರು ಕಂಪ್ಲೇಂಟ್ ಅನ್ನ ಕೊಡ್ತಾರ, ಕಂಪ್ಲೇಂಟ್ ಕೊಟ್ಟಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಬದಲಾವಣೆಗೆ ನಿರ್ಧಾರವನ್ನ ಮಾಡ್ತಾರೆ ಸಿದ್ದರಾಮಯ್ಯನವರು ಕಾದ್ ನೋಡ್ಬೇಕಾಗಿದೆ. ಇದು ಇವತ್ತಿನ 9 ಬಿಗ್ ಬ್ರೇಕಿಂಗ್ ನ್ಯೂಸ್. ನೋಡ್ತಾ ಇರಿ News 18, ಜಾಲ ನಮ್ಮದು, ಬಲ ನಿಮ್ಮದು.